ಆತಂಕ ಯಾಕೆ ರಾಮಕೃಷ್ಣ ಸರ್? ಇದು ಆತಂಕನೋ ಅಥವಾ ಅಸಮಾಧಾನನೋ ಅಸಹನೇನೋ ಅಥವಾ ಅನಿಲ್ ಅವ್ರು ಹೇಳ್ದಂಗೆ ಅಲರ್ಜಿನೋ? ಏನು ಹಿಂದೂ ರಾಷ್ಟ್ರ ಅಂದ್ಬಿಟ್ರೆ ಯಾಕೆ ಸಿದ್ದರಾಮಯ್ಯ ಅವರು ಅಷ್ಟೊಂದು ಕೋಪ ಮಾಡಿಕೊಂಡು ಅಷ್ಟೊಂದು ದಡಬಡಾಯಿಸ್ತಾ ಪತ್ರಕರ್ತರ ಮೇಲೂ ಕೂಡ ಕೋಪ ಮಾಡಿಕೊಂಡು ರಿಯಾಕ್ಟ್ ಮಾಡುವಂಥದ್ದು ಅಷ್ಟೊಂದೇನು ಅಂತ? ಇಲ್ಲಿ ಅನಿಲ್ ಚಳಗೇರಿ ಅವರು ಹೇಳಿದ್ರು ಅಲ್ಲಿ ಹಿಂದೂ ತಂದರು ಮತ್ತು ಹಿಂದುತ್ವ ತಂದರು ಎಲ್ಲ ತಂದರು. ಮೇಡಮ್ ಹೇಳ್ತಾ ಇದ್ರು ಹಿಂದೂ ರಾಷ್ಟ್ರ ಒಂದು ಇದು ಧರ್ಮ ಅಂತೇಳಿ, ರಾಷ್ಟ್ರ ಅಂದರೆ ಧರ್ಮ ಆಗುತ್ತೆ, ಹಿಂದೂ ರಾಷ್ಟ್ರ ಅಂದರೆ ಅದು ಧರ್ಮ ಅಂತ ಹೇಳ್ಬೋದು. ಈಗ ಎಲ್ಲ ಧರ್ಮ ಉಳ್ಕೊಂಡಿದೆ. ಈಗ ಎಲ್ಲ ಧರ್ಮ ಇರೋದ್ರಿಂದ ನಿಮ್ಗಾಗಿರೋ ನಷ್ಟ ಏನು? ನಿನ್ನ ಸಂವಿಧಾನದಿಂದ ನಿಮ್ಗಾಗಿರೋ ನಷ್ಟ ಏನು? ಯಾರಿಗೆ ನಷ್ಟ ಆಗಿದೆ? ಯಾವ ಮನುವಾದಿಗಳಿಗೆ ನಷ್ಟ ಆಗಿದೆಯಾ? ಇಲ್ಲ ಸಾಧು ಸಂತರ ನಷ್ಟ ಆಗಿದೆಯಾ? ಯಾರಿಗೆ ನಷ್ಟ ಆಗಿದೆ? ನೀವು ಅದೊಂದು ಹೆಸರು ಮಾತ್ರ, ಒಂದು ನಿಮಿಷ ಮಾತಾಡೋದು ದಯಮಾಡಿ ನೀವು ಅದೊಂದು ಹೆಸರು ಮಾತ್ರ ಚೇಂಜ್ ಮಾಡ್ತಾ ಇದ್ದೀರಾ. ಇಲ್ಲ ಮನುವಾದಕ್ಕೆ ದೇಶ ತಗೊಂಡೋಗ್ತಾ ಇದ್ದೀರಾ, ಮತ್ತೆ ಚಾತುರ್ವರ್ಣಕ್ಕೆ ತಗೊಂಡೋಗ್ತಾ ಇದ್ದೀರಾ. ಏನದೊಂದು ಹೆಸರು ಬದಲಾವಣೆಯಿಂದ ನಿಮ್ಗೆ ಆಗ್ತಾ ಇರ್ತಕ್ಕಂಥ ನಷ್ಟ ಏನು? ವಿಶ್ವದಲ್ಲಿ ಇವತ್ತು ನಾವು 4ನೇ ಮಿಲಿಟರಿ ಇದ್ದೀವಿ, ವಿಶ್ವದಲ್ಲಿ ಇವತ್ತು 6ನೇ 7ನೇ ಆರ್ಥಿಕವಾಗಿ ಮುಂದೆವರೆದಿದ್ದೀವಿ. ಯಾಕೆ ಇದು ಭಾರತ ಅಂತಿದ್ರೆ ನಿಮಗೆ ಆಗ್ತಕ್ಕಂಥ ನಷ್ಟ ಏನು? ನೀವೊಂದು ರಾಮ ಮಂದಿರದಿಂದ ನಾಳೆ ದಿನ ಎಲ್ಲ ಹಿಂದೂಗಳಾಗಬೇಕು, ನಾಳೆ ರಾಮ ಮಂದಿರ ಉಳಿಯಲ್ಲ ಅನ್ನೋದಾದ್ರೆ ಹಂಗಾರೆ ಆ ಜಡ್ಜ್ಮೆಂಟ್ ಅಲ್ಲಿ ದೋಷ ಇದೆಯಾ? ಆ ಜಡ್ಜ್ಮೆಂಟ್ ಅಲ್ಲಿ ಇಲ್ವಾ? ನಮ್ಮಲ್ಲಿ ಆರ್ಮಿ ಇಲ್ವಾ? ನಮ್ಮಲ್ಲಿ ಪೊಲೀಸ್ ಇಲ್ವಾ? ನಮ್ಮಲ್ಲಿ ಪೊಲೀಸ್ ಇಲ್ವಾ? ಏನು ಇರ್ಬೇಕು? ದಯವಿಟ್ಟು ಏನಿಲ್ಲ ಹೇಳಿ. ಯಾಕೆ ನಾವೆಲ್ಲ ಸುಪ್ರೀಂ ಕೋರ್ಟ್ ತಲೆ ತಗ್ಸಿಲ್ವಾ? ನಾವೆಲ್ಲ ಹಣ ಕಟ್ಟು ದೇವಸ್ಥಾನವನ್ನ ಕಟ್ತಾ ಇಲ್ವಾ? ಏನ್ ನಮ್ಮ ಹಣ ಇಲ್ವಾ ಅದ್ರೊಳಗಡೆ? ನಮ್ಮ ಹಣ ಇದ್ದ ಮೇಲೆ ನಮ್ಮ ಜವಾಬ್ದಾರಿ ಇರಲ್ವಾ? ಆ ದೇವಸ್ಥಾನ ನಂದು ಅಂತ ನನಗಿರಲ್ವಾ? ಆ ದೇವಸ್ಥಾನ ಉಳಿಸ್ಕೋಬೇಕು ಅಂತ ನನ್ಗಿರಲ್ವಾ? ಯಾಕೆ ನೀವು ಎಲೆಕ್ಷನ್ ಬೂತ್ ತಂದು ಎಲೆಕ್ಷನ್ ಸಮಿತಿ ನೋಡ್ತಾ ಇದ್ದೀರಾ? ಬೂತ್ ಗಾಜ್ ಹಾಕೊಂಡು ನೋಡ್ತಕ್ಕಂಥದ್ದನ್ನ ದಯಮಾಡಿ ನಿಲ್ಲಿಸಬೇಕು. ಓಕೆ ಒಂದು ನಿಮಿಷ. ರಾಜಶೇಖರ್ ಆನಂದ ಸ್ವಾಮೀಜಿ ಇದರ ನಮ್ಮ ಜೊತೆಗೆ ವಜ್ರದೇಹಿ ಮಠದಿಂದ. ಸ್ವಾಮೀಜಿ 2 ಪ್ರಶ್ನೆ, ಬಟ್ ಮೊದಲನೇ ಕೇಳ್ಬಿಡ್ತೀನಿ. ಈಗ ನೋಡಿ, ಈಗ ಇಷ್ಟು ಗಲಾಟೆ ಆಗ್ತಿರೋದು ಹಿಂದೂಗಳು ಅಂತ ಹೇಳಿದ ಒಂದು ಶಬ್ದಕ್ಕೆ ಅಲ್ವಾ? ಹೌದು. ಯಾಕೆ ಅಲರ್ಜಿನ? ಇದು ಓಲೈಕೆಯ ಒಂದು ಭಾಗ. ಇವರಿಗೆ ಓಲೈಕೆ ಮಾಡದಿದ್ದರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಇವರಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಸ್ಥಿತಿಯನ್ನು ಇವರೇ ನಿರ್ಮಾಣ ಮಾಡಿದ್ದಾರೆ. ಇದು ಹಿಂದೂಗಳು ನಿರ್ಮಾಣ ಮಾಡಿರೋದಲ್ಲ, ಇವರೇ ನಿರ್ಮಾಣ ಮಾಡಿರೋದು. ಇವರ ರಾಜಕೀಯ ಅಜೆಂಡಾ ಹೇಗಿದೆ ಅಂದ್ರೆ ಹಿಂದೂಗಳನ್ನ ಮೂದಲಿಸುವುದು. ಯಾಕೆ ಇವರು ಅದನ್ನ ಮಾಡ್ತಾ ಇದ್ದಾರೆ? ತೆಲಂಗಾಣದಲ್ಲೂ ಹೋದ್ರೆ ಅಲ್ಲಿ ಮಾಡ್ತಾರೆ, ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ಮಾಡ್ತಾರೆ. ಯಾಕೆ ಮಾಡ್ಬೇಕು? ಹಾಗಾಗಿ ಇವತ್ತು ಹಿಂದೂಗಳನ್ನ ಮೂಲ ಗುಂಪು ಮಾಡುವ ಒಂದು ಷಡ್ಯಂತ್ರದ ಭಾಗವೇ ಇದು. ಇಷ್ಟು ಬೊಬ್ಬೆ ಆಗ್ತಾರಲ್ಲ ಇವರು ಪಾಕಿಸ್ತಾನದ ಬಗ್ಗೆ ಏನ್ ಮಾತಾಡ್ತಿಲ್ಲ. ಅಲ್ಲಿ ಹಿಂದೂಗಳ ಮಂದಿರ ಇದೆಯಾ? ಯಾವ ದುಸ್ಥಿತಿಯಲ್ಲಿದೆ? ಬಾಂಗ್ಲಾದೇಶದಲ್ಲಿ ಮಂದಿರದ ಪರಿಸ್ಥಿತಿ ಹೇಗಿದೆ? ಜಮ್ಮು ಕಾಶ್ಮೀರದಲ್ಲಿ ಒಂದು ಸರಸ್ವತಿ ಮಂದಿರ ಸ್ವಾಮೀಜಿ ನಿಮ್ಮ ವಿಡಿಯೋ ಲಿಂಕ್ ಇದೆಯಲ್ಲ, ಅದು ಸ್ವಲ್ಪ ತೊಂದರೆ ಕೊಡ್ತಿದೆ. ಜಸ್ಟ್ ಫಿಕ್ಸ್ ಮಾಡ್ತೀವಿ ಅದನ್ನ. ಫಿಕ್ಸ್ ಮಾಡ್ತೀವಿ. ಸರಿ ಆಯ್ತು, ಓಕೆ. ಮಾತಾಡಿ ರಾಮಕೃಷ್ಣ ಅವ್ರು ಕೇಳಿದ ಪ್ರಶ್ನೆ ಕೂಡ ಅದ್ರ ಜೊತೆಗೆ ಶ್ರೀಗಳೇ, ರಾಮಕೃಷ್ಣ ಅವ್ರು ನಿಮಗೆ ನೇರವಾಗಿ ಪ್ರಶ್ನೆ ಕೇಳಿದ್ರು. ನೋಡಿ, ಈಗ ಹಿಂದೂ ರಾಷ್ಟ್ರ ಅಂತ ಕರೆಯೋಕ್ ಮುಂಚೆ ಇವಾಗ ಹೆಂಗಿದೆ ಪರಿಸ್ಥಿತಿ? ಸಾಧು ಸಂತರಿಗೆ ಏನ್ ತೊಂದರೆ ಆಗಿದೆಯಾ? ಏನ್ ತೊಂದರೆ ಆಗ್ತಿದೆ? ಪ್ರಶ್ನೆ ಇರುವುದು ಸಾಧು ಸಂತರಿಗೆ ಏನು ತೊಂದರೆ ಆಗಿಲ್ಲ. ಆದರೆ ಒರಿಸ್ಸಾದಲ್ಲಿ ನಡೆದಂತ ಘಟನೆಯನ್ನು ಇವರು ಕಣ್ತೆರೆದು ಅಲ್ಲಿ ಲಿಂಚಿಂಗ್ ಪ್ರಕರಣ ಆಯಿತು. ಯಾಕಾಯ್ತು? ಕೇವಲ ಮತಾಂತರದ ಪ್ರಕ್ರಿಯೆಯ ಪರಿಸ್ಥಿತಿಯಲ್ಲಿ ಒಬ್ಬರು ಸನ್ಯಾಸಿಗಳು, ದೇಶಭಕ್ತ ಸನ್ಯಾಸಿಗಳು ಆ ಕರ್ತವ್ಯ ಮಾಡಿದಾಗ ಅವರ ಮೇಲೆ ಅನಾಹುತ ಆಯಿತು. ಪಾಲ್ಗರಲ್ಲಿ ಹಿಂದೂ ಸನ್ಯಾಸಿಗಳ ಹತ್ಯೆ ಆಯಿತು. ಇನ್ನೇನಾಗಬೇಕು? ಹಾಗಾಗಿ ನಾವು ಹೇಳ್ತಾ ಇರೋದು, ನೀವು ಭಾರತೀಯರು ಅನ್ನುವ ಪ್ರಶ್ನೆ ಬಂದಾಗ ನಾನು ಹಿಂದೂ ಅಂತ ಹೇಳಿಕೊಳ್ಳಿಕ್ಕೆ ಯಾಕ್ರಿ ಭಯ ಪಡಬೇಕು? ಇದು ಬಹುತ್ವದ ದೇಶ. ಇಲ್ಲಿ ಸ್ವಾಮಿ ಸಿಡಿಲ ಸಂತ ವಿವೇಕಾನಂದರು ಚಿಕಾಗೋದ ಭಾಷಣದಲ್ಲಿ ಭಗವದ್ಗೀತೆಯನ್ನು ತೋರಿಸಿದ್ರು. ನೀವು ದಯವಿಟ್ಟು ನನ್ನನ್ನು ಹಿಂದೂ ಅಂತ ಕೇಳ್ಕೊಳಕ್ಕೆ ದಯವಿಟ್ಟು ಪದ ಪ್ರಯೋಗ ಮಾಡಬೇಡಿ. ನಾನ್ 100% ಹಿಂದೂ ರೀ. ಹಿಂದುತ್ವವಾದಿಗಳಾಗಾದ್ರೆ ನೀವು ಹಾಗೆ, ನಂದೇನು ಅಭ್ಯಂತರ ಇಲ್ಲ. ಹೇಳಿ, ನೀವು ಹಿಂದುತ್ವವಾದಿಗಳು. ಯಾವ ಹಿಂದೂ ಕೂಡ ನೀವು ಹಿಂದೂ ಆದ್ರೆ ಜೊತೆ ಮಾತಾಡುವಾಗ ಸ್ವಲ್ಪ ರೆಸ್ಪೆಕ್ಟ್ ತೋರಿಸಿ, ಗೊತ್ತಾಯ್ತಾ? ಏನಿದು ಫೇಕ್ ಹೇಳ್ಬೇಕಾ? ಪಾಯಿಂಟ್ ಕೇಳಿದೀನಿ. ಧರ್ಮ ಇರ್ತಕ್ಕಂಥದ್ದು ದೇಶದೊಳಗಡೆ ಸ್ವಲ್ಪ ಒಂದ್ ನಿಮಿಷ ನೀವು ಅದನ್ನ ಅರ್ಗೆ ಹೇಳ್ಕೊಡ್ಬೇಡ್ರಿ. ನಿಮ್ಗೆ ಯಾವ ಮರ್ಯಾದೆ ಇದೆ ಅಂತ ನೀವು ನನಗೆ ಬುದ್ಧಿ ಹೇಳಕ್ ಬರ್ಬೇಡಿ. ಮಾತಾಡ್ತಾರ
ರಾಮಕೃಷ್ಣ ಸರ್ ನಿಮ್ಮ ಹೇಳಿಕೆ ಬಗ್ಗೆ ಅವರಿಗೆ ಅಸಮಾಧಾನ ಇದೆ, ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಿ. ಅವ್ರು ಹೇಳ್ತಿರೋದು ಸ್ವಾಮೀಜಿಗಳ ಜೊತೆ ಮಾತಾಡ್ತಿರುವಾಗ ಸ್ವಲ್ಪ ಮರ್ಯಾದೆ ಕೊಟ್ಟು ಮೆಲ್ಲಗೆ ಮಾತಾಡ್ಬೇಕಂತ. ಮಾತಾಡ್ಬೇಕು ಇಲ್ಲ, ಸ್ವಲ್ಪ ಮರ್ಯಾದೆ ಕೊಟ್ಟು ಮರ್ಯಾದೆ ಮಾತಾಡ್ಬೇಕು. ಏನ್ ವರ್ಷ ಏನ್ ವರ್ಷ ಮಾತಾಡಿದ್ದೀನಿ? ಇಲ್ಲ, ಅಷ್ಟು ಸ್ವಲ್ಪ ಅರ್ಥ ಮರ್ಯಾದೆ ಮಾಡ್ಕೊಂಡ್ಬಿಡಲ್ಲ. ಮಾತಾಡಿ ನಾನು ಏನ್ ಅಂತ. ಪದ ಅಷ್ಟು- ಬಳಸಿದ್ದೀನಿ? I am educated. ನಾನು ಏನ್ ಪದ ಬಳಸಿದ್ದೀನಿ ಹೇಳ್ಬೋದು, ಹೇಳಿ ಈಗ ನೋಡೋಣ. ಸ್ವಲ್ಪ ನಾನು ಸ್ವಲ್ಪ ಮರ್ಯಾದೆ ಕೊಟ್ಟು ಯಾವ ತರ ಮಾತಾಡಿ ಅಂತ ಹೇಳ್ರಿ? ಹೇಳ್ತಾ ಇದ್ದೇನೆ. ನಾನು ಪದ ಬಳಸಿದ್ದೀನಿ, ಏನ್ ಪದ ಮರ್ಯಾದೆ, ಕೆಟ್ಟಿದೆ ಹೇಳಿ. ಮರ್ಯಾದೆ. ವಾಟ್ ಯು ಮೀನ್ ಮರ್ಯಾದೆ? ತಿರ್ಗಾ ಅದೇ ಮಾತಾಡಿ, ಏನ್ ಮರ್ಯಾದೆ? ರಾಮಕೃಷ್ಣ ಸರ್ ಅಲ್ಲಿ ಮರ್ಯಾದೆ ನಿಂತ್ಕೊಂಡು ಸ್ವಲ್ಪ ಕೂಲ್ ಆಗಿ ಮಾತಾಡ್ರಿ. ಒಳ್ಳೆ ನಿಮ್ಗೆ ಎಲ್ಲ ಅರ್ಥ ಆಗ್ಲಿ, ಜನಗಳಿಗೆ ಅರ್ಥ ಆಗ್ಲಿ. ನಿಮ್ಮ ಸಂದೇಶ ಜನಗಳಿಗೆ ಹೋಗ್ಲಿ, ವೀಕ್ಷಕರಿಗೆ ಹೋಗ್ಲಿ. ಕೂತ್ಕೊಂಡು ಎದ್ದುಕೊಂಡು ಮಾತಾಡ್ಬೇಕು. ಇದು ಹಿಂದೂ ಧರ್ಮ ಅಲ್ಲ. ತುಂಬಾ ಡೈವರ್ಟ್ ಆಗ್ತಾ ಇದೆ. ಇವ್ನು ಮತ್ತೆ ಹಿಂದೂ ಅಂತಾರಲ್ಲ, ಒಂದೊಂದೇ ತಿಳ್ಕೊಳ್ಳಿ. ನಾನು ಆವಾಗ್ಲೇ ಹೇಳಿದ್ದೆ, ಹೇಳಿ ಸರ್. ಹಿಂದೂ ಅನ್ನುವ ಪದದಲ್ಲಿ ಎಲ್ಲರೂ ಸೇರ್ತಾರೆ. Yes, very ಬಹುತ್ವ ಹಿಂದುವಿನ ಒಂದು ಪಾರ್ಟ್. Very good. ಹಿಂದುತ್ವ ಏನ್ ಸಮಸ್ಯೆ? ರಾಮಕೃಷ್ಣ ಹೆಸರಿಟ್ಕೊಂಡಿದ್ದೀರಾ? ಹೌದು. ನಿಮಗೆ ಹಿಂದೂ ಹಿಂದುತ್ವದಲ್ಲಿ ರಾಷ್ಟ್ರ ಏನ್ ಸಮಸ್ಯೆ? ಹಿಂದೂ ರಾಷ್ಟ್ರ ಅಂದ್ರೆ ನಾವು ಯಾರನ್ನು ಹೊರಗಡೆ ಆಗ್ತಾ ಇಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲ ಧರ್ಮದವರು ಇರುವಂತದ್ದು. ನಿಮ್ ಭಯ ಯಾಕೆ ಅಷ್ಟು ಉರಿಯಾಗುತ್ತೆ? ನೀವ್ ಹೇಳ್ತಾ ಹಿಂದೂ ಇದ್ದೀರಾ? ರಾಷ್ಟ್ರ ಅಂತ ಒಪ್ಕೊಂಡ್ರೆ ನನ್ನ ದೇವಸ್ಥಾನವನ್ನ- ರಾಮನ ಕೃಷ್ಣನ ಹೆಸರನ್ನ ಇಟ್ಕೊಂಡು ಒಂದು ನಿಮಿಷ. ಅಷ್ಟು ಉದ್ದ ಮಾತಾಡೋದು ಯಾಕೆ? ಅವ್ರ ಹಿಂದುತ್ವದ ಭಯ ಏನು? ರಾಮ ದೇವಸ್ಥಾನವನ್ನ ನಿಮ್ಗೆ ಹಿಂದುತ್ವದ ಭಯ ಏನು? ನಾನು ರಾಮನ ಕಾಂಗ್ರೆಸ್ ಪಾರ್ಟಿ ಒಪ್ಪಲಿಲ್ಲ. ಯಾವನ್ನು ಹೊಡೆಯಲಿಕ್ಕೆ ಮುಸ್ಲಿಂ ಅನ್ನೋದು ನಿಮಗೆ ಕೇಳಕ್ಕಾಗಲ್ವಾ? ಸಾಧ್ಯನೇ ಇಲ್ಲ. ರಾಮನ ಅಸ್ತಿತ್ವದ ಬಗ್ಗೆ ನೀವು ಪ್ರಶ್ನೆ ಮಾಡಿದವ್ರು ನೀವು. ವೈಭವೀಕರಿಸ್ಕೊಂಡು ನಾಚಿಕೆ ಆಗ್ಬೇಕು ನಿಮಗೆ. ಈ ಇದು ದೇಶದ ಆರಾಧ್ಯ ದೈವ ರಾಮ. ರಾಮನ ಅಸ್ತಿತ್ವದ ಬಗ್ಗೆ ರಾಜಕೀಯ ಪ್ರಶ್ನೆ ಅಜೆಂಡಾ ಮಾಡಿದವ್ರು ನೀವು. ರಾಜಕೀಯ ಅಜೆಂಡಾ ಈಗ ಇದೊಂದು ಶರಣ್ ರಾಜಕೀಯ ಅಜೆಂಡಾ. ಆಯ್ತಾಯ್ತು.